सान्निध्यात् विजयेन विराजितम् अजितप्रीतिजनकं भजेऽहं विजयध्वजम् तपस्वाध्याय शुश्रूषा कृष्णपूजारतं मुनिम् विश्वेशमिष्टदं वन्दे परिम्राट् चक्रवर्तिनं श्रीगुरुभ्यो नमः। हरिः ओम्। जन्माद्यस्य जतोऽन्वयादितरतश्चार्थेष्वभिघ्नस्वराट् तेने ब्रह्महृदाय आदिकवये मुह्यन्ति यं सूरजः। तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। ॐ स्वस्तिस्तु सताम् अशेषसन्मङ्गलानि भवन्तु। सम्यक् श्लोकैकश्रवणपठनमात्रेण वक्तुश्च श्रोतॄणां निखिलकलिकृतकल्मष अपनोदनपटुतरे श्रीमद्भागवते महापुराणे तृतीयस्कन्धे दशमाध्याये अद्य कथानुवादे सति किंचित पूर्वकथानुवादः। ಈಗ 16ನೇ ಶ್ಲೋಕದ ವಿವರಣೆ. ಇಲ್ಲಿ ತ್ರಿಪಾತ್ ಅಂತ ಒಂದು ಶಬ್ದವನ್ನ ಬಳಸಿದ್ದಾರೆ. ಅದಕ್ಕೇನರ್ಥ ಅಂತ ಹಲವರು ಗೊಂದಲಕ್ಕೀಡಾಗಿದ್ದಾರೆ. ಅನೇಕ ವ್ಯಾಖ್ಯಾನಕಾರರು ಬೇರೆ ಬೇರೆ ತರ ಹೇಳಿದ್ದಾರೆ. ತ್ರಿಪಾತ್ ಅಂದ್ರೆ ಕೆಲವ್ರ ಪ್ರಕಾರ ಈ ಜಗತ್ತು ಭಗವಂತನನ್ನ ಆಶ್ರಯಿಸಿಕೊಂಡಿದೆ. ಮರ ಯಾವುದು? ಭಗವಂತ. ಆ ಮರದಲ್ಲಿ 3 ಕೊಂಬೆ ಇದೆ ಅಂತೆ. ಅದು ಯಾವುದು ಅಂದ್ರೆ ಒಂದು ಬ್ರಹ್ಮ, ಒಂದು ವಿಷ್ಣು, ಮತ್ತೊಂದು ಶಿವ ಅಂತ ಹೇಳ್ತಾರೆ. ಇದು ತ್ರಿಪಾತ್, 3 ಕೊಂಬೆಗಳು ಅಂತ ಅರ್ಥ. 3 ಕೊಂಬೆಗಳಿರುವಂತಹ ಮರ, ಅದಕ್ಕೆ ತ್ರಿಪಾತ್ ಅಂತ ಕರೀತಾರೆ ಅಂತ ಕೆಲವರು ಅರ್ಥ ಬರೆದ್ರು. ವಸ್ತುತಃ ಇದು ಸರಿ ಇಲ್ಲ. ಅದು ಯಾಕೆಂದು ಮುಂದೆ ಹೇಳ್ತಾರೆ. ಇನ್ನು ಮತ್ತೊಂದು, ಅದು ಬ್ರಹ್ಮ ಮತ್ತೆ ರುದ್ರ ಇವರಿಬ್ರು ಜೀವರಂತೆ. ಇವರು ಸಾಮಾನ್ಯ ಜೀವರು. ಇವರ ಒಳಗಡೆ ದೇವರೇ ತಾನು ಹೋಗಿ ಸೃಷ್ಟಿ ಮಾಡಿಸ್ತಾನೆ ಮತ್ತೆ ಸಂಹಾರ ಮಾಡ್ತಾನೆ. ಇದು ಎರಡನೇವರ ವ್ಯಾಖ್ಯಾನ. ಈ ತರ ಮಾಡಿ ಕೊನೆಗೆ ಏನ್ ಮಾಡಿದ್ರು, ಬ್ರಹ್ಮ ವಿಷ್ಣು ಮತ್ತೆ ಶಿವ ಇವ್ರು ಯಾರು ಬೇರೆ ಅಲ್ಲ, ಭಗವಂತನೇ 3 ರೂಪಗಳನ್ನ ಧರಿಸ್ಕೊಂಡ್ ಬಂದಿರೋನು, ತ್ರಿಮೂರ್ತಿ ಇದೆ ಅವನಿಗೆ ಅಂತ ವ್ಯಾಖ್ಯಾನ ಮಾಡಿದ್ರು. ವಸ್ತುತಃ ಇದು ಯಾವುದು ಸರಿ ಇಲ್ಲ. ಯಾಕೆ? ಸ್ಪಷ್ಟವಾಗಿ ವಾಮನ ಪುರಾಣದಲ್ಲಿ ಇದರ ಬಗ್ಗೆ ವಿವರಣೆ ಇದೆ. ಏನಂತ, ಅನಂತಾಸನ, ಶ್ವೇತದ್ವೀಪ, ವೈಕುಂಠ ಈ 3 ಜಾಗದಲ್ಲಿ ಪರಮಾತ್ಮ ತಾನಿತ್ತು ಯಾವ ಯಾವ ರೂಪದಿಂದ ಇರ್ತಾನಲ್ಲ. ಈಗ ಶ್ವೇತದ್ವೀಪದಲ್ಲಿ ಒಂದು ರೂಪ, ಅನಂತಾಸನದಲ್ಲಿ ಒಂದು, ವೈಕುಂಠದಲ್ಲಿ ಒಂದು. ಆ 3 ರೂಪದಿಂದ ದೇವರೇ ಅವತಾರ ಮಾಡಿದ. ಎಲ್ಲಿ ಬ್ರಹ್ಮದೇವರ ಒಳಗಡೆ ಬ್ರಹ್ಮ ಅನ್ನೋ ರೂಪದಿಂದಿದ್ದ, ಶಿವನ ಒಳಗಡೆ ಶಿವ ಅನ್ನೋ ರೂಪದಿಂದಿದ್ದ, ವಿಷ್ಣುವಾಗಿ ತಾನೇ ಬಂದ. ಇದು ಅರ್ಥ ಹೊರತು ಬೇರೆಯವರು ಹೇಳೋ ತರ 3 ಕೊಂಬೆ ಹಾಗೆ ಹೀಗೆ ಅಂತ ಏನು ಹಿಂದೆ ಅರ್ಥ ಮಾಡಿದ್ರು ಇದು ಯಾವುದು ಅಲ್ಲ. ಯಾಕೆ ವಾಮನ ಪುರಾಣದಲ್ಲಿ ಸ್ಪಷ್ಟ ಇದೆ. ಯಾವುದೇ ಒಂದು ಪುರಾಣಕ್ಕೆ ಅರ್ಥ ಮಾಡ್ಬೇಕಾದ್ರೆ ವೇದವ್ಯಾಸರ ಗ್ರಂಥ ಒಂದು ಭಾಗವತ ಆದ್ರೆ ಅದಕ್ಕೆ ಇನ್ನೊಂದು ಪುರಾಣ ನೋಡ್ಕೊಂಡೆ ಅರ್ಥ ಮಾಡ್ಬೇಕು. ಅದರಿಂದ ಆಚಾರ್ಯ ಹೇಳಿದ್ ಸರಿ ಇದೆ. ಅಷ್ಟೇ ಅಲ್ಲ, ಕೆಲವರು ಏನ್ ವ್ಯಾಖ್ಯಾನ ಮಾಡಿದ್ರು, ಒಬ್ಬನೇ ಪರಬ್ರಹ್ಮ, ಮೂಲ ದೇವರೊಬ್ಬ ಇದ್ದಾನೆ. ಅವನು ಸತ್ವಗುಣದಿಂದ ಒಂದು ರೂಪ ವಿಷ್ಣುವಾಗಿ ಬಂದ, ರಜೋಗುಣದಿಂದ ಬ್ರಹ್ಮನಾಗಿ ಬಂದ, ತಮೋ ಗುಣದಿಂದ ಶಿವನಾಗಿ ಬಂದ ಅಂತ ಒಂದು ಮತ ಇದೆ. ಈ ಮತನೂ ಸರಿ ಇಲ್ಲ. ಯಾಕಂದ್ರೆ ವಾಮನ ಪುರಾಣದ ವಿರೋಧ ಸ್ಪಷ್ಟವಾಗಿದೆ. ಅಲ್ಲೇನು ಹೇಳಿದ್ದಾರೆ, ಬ್ರಹ್ಮ ವಿಷ್ಣು ಮಹೇಶ್ವರರಲ್ಲಿ ದೇವರು ತಾನು ಬ್ರಹ್ಮನಲ್ಲಿ ಸನ್ನಿಧಾನ ಇಟ್ಟು ಬಂದಿತ್ತು. ಅವನೇ ಬ್ರಹ್ಮ ಅಲ್ಲ, ಅವನೇ ಶಿವನೂ ಅಲ್ಲ. ಆದ್ರೆ ಅವನಿಗೆ ಶಿವ ಅಂತ ಒಂದು ರೂಪ ಇದೆ, ಅವನಿಗೆ ಬ್ರಹ್ಮ ಅಂತ ರೂಪ ಇದೆ. ಇಷ್ಟು ಇದನ್ನ ಇಲ್ಲಿ ತಿಳಿಸಿದ್ದಾರೆ ಅಂತ ಇದು ವಿವರಣೆ. ಇದಾದ್ಮೇಲೆ ಮುಂದಕ್ಕೆ ತ್ರಿಪಾತ್ ಅನ್ನೋ ಶಬ್ದಕ್ಕೆ ಒಟ್ಟಾಗಿ ಏನರ್ಥ ಆಯ್ತು ಅಂದ್ರೆ ಸ್ವರೂಪಾಂಶವನ್ನ ಹೇಳ್ತಾರೆ ಅಂತ ಅರ್ಥ. ದೇವರಿಗೆ ಸ್ವರೂಪಾಂಶ ಮತ್ತೆ ಭಿನ್ನಾಂಶ ಅಂತ ಇದೆ. ಈಗ ನಾವೆಲ್ಲ ಹೇಳ್ತೀವಿ, ಕೆಲವರು ಈ ಇಂದ್ರಾಂಶರು ಅಂತ ಒಂದು ಮಾತು ಬರ್ತದೆ. ಇಂದ್ರಾಂಶರು ಜಯತೀರ್ಥರು. ಇದಕ್ಕೇನರ್ಥ? ಇಂದ್ರಾಂಶರು ಅಂದ್ರೆ ಇಂದ್ರದೇವರ ಸ್ವರೂಪಾಂಶ ಜಯತೀರ್ಥರು ಅಂತ ಅರ್ಥನೋ, ಅಥವಾ ಇಂದ್ರದೇವರ ಭಿನ್ನಾಂಶ ಜಯತೀರ್ಥರು ಅಂತ ಅರ್ಥನೋ ಅಂತ ಪ್ರಶ್ನೆ. ಅಂಶ ಅಂತ ಇಷ್ಟೇ ಬಳಸಿದ್ರೆ ತೀರ್ಮಾನ ಆಗಲ್ಲ, ಸರಿಯಾಗಿ ಹೇಳ್ಬೇಕು. ಇಂದ್ರಾಂಶ ಸ್ವರೂಪಾಂಶ ಅಂತ ತಗೊಂಡ್ರೆ ಅದು ಅರ್ಜುನನೇ ತಗೊಂಡ. ಇಂದ್ರಾಂಶ ಅರ್ಜುನ ಅಂತ ತಗೊಂಡ್ರೆ ಇಂದ್ರನೇ ಅರ್ಜುನನಾಗಿ ಬಂದಿದ್ದ, ಅಥವಾ ಅರ್ಜುನ ಬೇರೆನೆ ಜೀವ, ಆ ಜೀವನಲ್ಲಿ ಇಂದ್ರದೇವರ ಸನ್ನಿಧಾನ ಹೆಚ್ಚು ಅಂತ ಅರ್ಥನಾ ಅಂತ. ಉತ್ತರ ಏನದಕ್ಕೆ? ಇಲ್ಲ ಇಲ್ಲ, ಇಂದ್ರದೇವರೇ ಅರ್ಜುನನಾಗಿ ಬಂದಿದ್ದು. ಅರ್ಜುನ ಯಾರೋ ಬೇರೆ ಜೀವ ಅಲ್ಲ,
ಆ ಇಂದ್ರ ಜೀವ ಏನಿದಾನಲ್ಲ ಅವನೇ ಅರ್ಜುನನಾಗಿ ಬಂದಿದ್ದಾನಷ್ಟೆ. ಹಾಗೆ ಲಕ್ಷ್ಮಣನೇ, ಯಾರ್ ಲಕ್ಷ್ಮಣ? ಶೇಷದೇವರೇ ಲಕ್ಷ್ಮಣನಾಗಿ ಬಂದಿದ್ದು. ಶೇಷದೇವರ ಅಂಶ ಬಹಳ ಇದೆ ಅಂತಲ್ಲ, ಸನ್ನಿಧಾನ ಇದೆ ಅಂತಲ್ಲ, ಆ ಶೇಷ ಜೀವನೇ ಇಲ್ಲಿ ಲಕ್ಷ್ಮಣನಾಗಿ ಬಂದಿತ್ತು. ಇದನ್ನೆಲ್ಲ ಸ್ವರೂಪಾಂಶ ಅಂತ ಕರೀತಾರೆ. ಆ ಸ್ವರೂಪನೇ ಬಂದಿತ್ತು ಅಂತ ಹೇಳ್ತಾರೆ. ಭಿನ್ನಾಂಶ ಅಂದ್ರೆ ಅವನ ಸ್ವರೂಪ ಅಲ್ಲ, ಅದು ಅವನ ಸನ್ನಿಧಾನ ಇರುತ್ತೆ. ಭಿನ್ನಾಂಶರು ಅಂತ ಅವನಿಗಿಂತ ಅದು ಬೇರೆ ಅಂತಾನೆ ಅರ್ಥ ಅದರಲ್ಲಿ. ಹೀಗೆ ಪ್ರಕೃತದಲ್ಲಿ ವಾಮನ ಪುರಾಣದಲ್ಲಿ ಸ್ಪಷ್ಟವಾಗಿ ಏನು ಹೇಳಿದ್ದಾರೆ? ಬ್ರಹ್ಮ ಆದಿಭಾವೋ ವಿಷ್ಣೋಸ್ತು ತನ್ನಿಯಾಮಕತಾ ಭವೇತ್. ಬ್ರಹ್ಮಾದಿಭಾವವನ್ನ ಪಡೆದ ದೇವರು ಬ್ರಹ್ಮನಾಗಿ ಬಂದ, ಶಿವನಾಗಿ ಬಂದ ಅಂತ ಎಲ್ಲಾದ್ರೂ ಪುರಾಣದಲ್ಲಿ ಮಾತು ಬಂದ್ರೆ ಆ ಮಾತಿಗೆ ಏನರ್ಥ ಅಂದ್ರೆ ತನ್ನಿಯಾಮಕತ್ವಂ ಅಂತ ಅರ್ಥ ಅಂತ ವಾಮನ ಪುರಾಣದಲ್ಲಿ ಹೇಳಿದ್ದಾರೆ ಸ್ಪಷ್ಟವಾಗಿ. ಏನಂತ ಅರ್ಥ? ಬ್ರಹ್ಮದೇವರನ್ನ ನಿಯಮನ ಮಾಡ್ಲಿಕ್ಕೆ ಒಳಗಡೆ ಬ್ರಹ್ಮ ರೂಪದಿಂದ ಬಂದ ಅಂತ ಅರ್ಥ ಆ ಪುರಾಣದ ಮಾತಿಗೆ. ಹಾಗೆ ಶಿವನ ಒಳಗಡೆ ಶಿವ ಅನ್ನೋ ರೂಪದಿಂದ ಬಂದು ಅವನ ಮುಖಾಂತರ ಸಂಹಾರ ಕಾರ್ಯ ಮಾಡಿಸ್ತಾನೆ, ಪ್ರಳಯವನ್ನ ಉಂಟು ಮಾಡ್ತಾನೆ ಅಂತ ಇಷ್ಟೇ ಅರ್ಥ. ಅದೇ ಮತ್ಸ್ಯಾದಿತಾ ತತ್ ಸ್ವಭಾವ, ಮತ್ಸ್ಯ ಕೂರ್ಮ ವರಾಹಕ್ಕೆ ಬಂದ್ರೆ ಅದು ದೇವರ ಸ್ವಭಾವ, ಸ್ವರೂಪಾಂಶ. ಈ ರೀತಿಯಾಗಿ ತಿಳ್ಕೊಳ್ಬೇಕು ಅಂತ ಪುರಾಣದಲ್ಲಿ ಇದ್ದ ಹಾಗೆ ಇಲ್ಲಿ ತ್ರಿಪಾತ್ ಅನ್ನೋದಕ್ಕೆ ಏನರ್ಥ ಅಂದ್ರೆ ಶ್ವೇತದ್ವೀಪ, ಅನಂತಾಸನ, ವೈಕುಂಠ ಅನ್ನೋ 3 ಜಾಗದಲ್ಲಿರುವಂತಹ ಪಾತ್ ಅಂದ್ರೆ ಸ್ವರೂಪಾಂಶ ಅಂತ ಅರ್ಥ. ಹೀಗೆ ಒಂದು ಶಬ್ದಕ್ಕೆ ಎಷ್ಟು ಸೊಗಸಾಗಿ ಅರ್ಥವನ್ನ ಆಚಾರ್ಯರು ಪುರಾಣಗಳ ಮುಖಾಂತರ ಕೊಟ್ಟಿದ್ದಾರೆ. ಅದರಿಂದ ಒಂದು ಭಾಗವತದ ಒಂದು ಶಬ್ದವನ್ನು ನಾವು ಸರಿಯಾಗಿ ತಿಳ್ಕೊಂಡ್ರು ಸಾಕರ್ಥ, ಬಹಳ ಪುಣ್ಯ ಇದೆ. ಅಷ್ಟೇ ತಪ್ಪಾಗಿ ತಿಳ್ಕೊಂಡ್ರೆ ಅಷ್ಟೇ ಪಾಪ ಇದೆ. ಆಚಾರ್ಯರು ಅಷ್ಟು ಉಪಕಾರ ಮಾಡಿದ್ದಾರೆ. ಪ್ರತಿಯೊಂದು ಭಾಗವತದಲ್ಲೂ ಈ ಶ್ಲೋಕಗಳಲ್ಲಿ ಹೆಚ್ಚಾನೆಚ್ಚು ಎಲ್ಲಿ ಬೇಡವೋ ಅಲ್ಲಿ ಬರೆಯಲ್ಲ, ಎಲ್ಲಿ ಬೇಕೋ ಅಲ್ಲಿ ಮಾತ್ರ ಬರೆದಿದ್ದಾರೆ. ಯಾಕಂದ್ರೆ ಮಿಕ್ಕಿದೆಲ್ಲ ಸ್ಪಷ್ಟ, ಅಲ್ಲೇನು ಸಂದೇಹ ಇರಲ್ಲ. ನಮ್ಗೆ ಅಲ್ಲೂ ಸಂದೇಹ ಬರಬಾರ್ದು ಅಂದ್ರೆ ಟಿಪ್ಪಣಿ, ವಿಜಯಧ್ವಜ ತೀರ್ಥರ ಟಿಪ್ಪಣಿ ಎಲ್ಲ ಇದೆ, ಯಾದುಪತ್ಯ ಇದೆ, ಹೀಗೆ ಅನೇಕ ಟಿಪ್ಪಣಿ ಇದೆ. ಸತ್ಯಾಭಿನವ ತೀರ್ಥರ ಟಿಪ್ಪಣಿ ಇದೆ, ಸತ್ಯಧರ್ಮ ತೀರ್ಥರ ಟಿಪ್ಪಣಿನೂ ಇದೆ. ಅದು ಮುಂದಕ್ಕೆ ಕಾಲಕ್ಕೆ ಬಂದಾಗೆಲ್ಲ ಸಿಗಲ್ಲ, ಆದ್ರಿಂದ ಯಾವಾಗ ಬರುತ್ತೋ ಅದು ಅವಾಗ ನೋಡ್ಬಹುದು. ಇನ್ನು ಶ್ರೀನಿವಾಸ್ ತೀರ್ಥರ ಟಿಪ್ಪಣಿ ಇದೆ, ಮತ್ತೆ ಛಲಾರಿ ಟಿಪ್ಪಣಿ ಇದೆ. ಎಷ್ಟು ಜನ ಭಾಗವತ ಟಿಪ್ಪಣಿ ಬರೆದಿದ್ದಾರೆ, ಅದ್ರ ಸಮಗ್ರವಾಗಿ ಸಿಗಲ್ಲ. 1ರಿಂದ 12ನೇ ಸ್ಕಂದದವರೆಗೆ ಸಿಗೋದು ವಿಜಯಧ್ವಜ ತೀರ್ಥರ ಟಿಪ್ಪಣಿ ಮಾತ್ರ. ಇನ್ ಮಿಕ್ಕಿದ್ದೆಲ್ಲ ಅಲ್ಲಲ್ಲಿ ಸಿಗತ್ತೆ. ಬಹುಶಃ ಅವ್ರು ಬರ್ದಿದ್ರು ನಮಗ್ ಸಿಕ್ಕಿಲ್ಲ, ಅಥವಾ ಅವ್ರು ಬರ್ದಿದ್ದು ಮೇನ್ ಆಧರಿಸ್ಕೊಂಡು ಅದಕ್ ಮಾತ್ರ ಬರ್ದಿರ್ಬಹುದು. ಎರಡೂ ಇರ್ಬೋದು ಕಾರಣ. ಇಷ್ಟು ಈ 16ನೇ ಶ್ಲೋಕದ ಅಭಿಪ್ರಾಯ. ಇದಾದ್ಮೇಲೆ ಒಂದು ಒಳ್ಳೆ ಪ್ರಶ್ನೆ ಮಾಡ್ಕೊಂತಾರೆ. ಇದು ಸಾಮಾನ್ಯವಾಗಿ ಕೆಲವ್ರಿಗೆ ಬರಬಹುದು. ಈ ವಿತಂಡವಾದ ಮಾಡ್ತಾ ಕೆಲವರು ಹೇಳ್ತಾರೆ. ಏನ್ ಹೇಳ್ತಾರೆ ಅಂದ್ರೆ, ಅಲ್ಲ ಈಗ ನೀವು ಪುಣ್ಯ ಸಂಪಾದನೆ ಮಾಡ್ಬೇಕು, ಆಮೇಲೆ ದೇವರ ಅನುಗ್ರಹ ಪಡಿಬೇಕು, ಮೋಕ್ಷಕ್ಕೆ ಹೋಗ್ಬೇಕು, ಆ ವ್ರತ ಈ ವ್ರತ, ನಿತ್ಯ ಕರ್ಮಾನುಷ್ಠಾನ ಇದೆಲ್ಲ ಮಾಡೋಣ, ಯಾವಾಗ್ಲೂ ಒಮ್ಮೆ ಮಾಡೋಣ. ಈ 1,00,000 ವರ್ಷ ನಾವ್ ಹೇಗಿದ್ರು ಮತ್ತೊಂದ್ ಜನ್ಮ ಪಡಿತಾ ಇರ್ತೀವಿ, ಒಂದಿಷ್ಟು ವರ್ಷ ಎಂಜಾಯ್ ಮಾಡೋಣ ಅಂತ. ಒಂದಿಷ್ಟು ವರ್ಷ ಎಲ್ಲ ಕಳೀಲಿ. ಒಂದಿಷ್ಟು ವರ್ಷ ಅಂದ್ರೆ ಅದ್ರ ಜನ್ಮದ ಬಗ್ಗೆ ಹೇಳ್ತಾ ಇದಾರೆ. ಲಕ್ಷಾಂತರ ವರ್ಷ ಬದುಕ್ತೀವಿ. ಯಾಕಂದ್ರೆ ಒಂದು ಕಲ್ಪ ಅಂದ್ರೆ ತುಂಬಾ ಜಾಸ್ತಿ ಕಾಲ. ಬ್ರಹ್ಮದೇವರ ಆಯುಷ್ಯ ಅಂದ್ರೆ ಎಷ್ಟು? ಅಲ್ಲಿವರೆಗಂತೂ ನಾವಿರ್ತೀವ, ಅಲ್ಲಿವರೆಗೇನ್ ಮೋಕ್ಷಕ್ಕೆ ಹೋಗಲ್ವಾ? ಹಾಗಾದ್ರೆ ಒಂದು ಬ್ರಹ್ಮದೇವರ 50 ವರ್ಷ, 70-80 ವರ್ಷ ತನಕ ನಾವ್ ಆರಾಮಾಗಿ ಹೀಗೆ ಒಂದು ಕಾಲ ಕಳ್ಕೊಂಡಿರೋಣ. ಕೊನೆಗೆ ಇನ್ನೇನು ಹತ್ತತ್ರ ಬರ್ತಾ ಇದೆ ಅಂದಾಗ ಚೆನ್ನಾಗಿ ಪುಣ್ಯ ಸಂಪಾದನೆ ಮಾಡ್ಕೊಂಡು ಆಗ ದೇವರ ಸ್ಮರಣೆ ಮಾಡ್ತಾ ಆ ಭಗವಂತನ ಅನುಗ್ರಹ ಪಡೆದು ಹೊರಟೋಗ್ಬಿಡೋಣ ಅಂತ, ಮೋಕ್ಷಕ್ಕೆ ಹೋಗ್ಬಿಡೋಣ ಅಂತ ಮನಸ್ಸಿಗೆ ಅನ್ಸಿ, ಈಗ ನೀವೇನಾದ್ರೂ ದೇವರ ಧ್ಯಾನ, ದೇವರ ಪೂಜೆ, ದೇವರ ಪ್ರದಕ್ಷಿಣೆ, ಪ್ರತಿಯೊಂದು ಸತ್ಕರ್ಮಗಳಲ್ಲಿ ಏನಾದ್ರೂ ಆಲಸ್ಯವನ್ನ ಮಾಡಿದ್ರೆ ಅದು ತಪ್ಪು, ಅದನ್ನ ಮಾಡಬೇಡಿ ಅಂತ ಬಾಯ್ ಬಿಟ್ಟು ಹೇಳ್ತಾ ಇದ್ದಾರೆ. ಅದನ್ನ ನೋಡಿ ಹೇಗೆ ಹೇಳ್ತಾರೆ: ಭಗವದ್ ಉಪಾಸನಾದಿ ಸತ್ಕರ್ಮಣಿ ಆಲಸ್ಯಂ ನ ಕರ್ತವ್ಯಂ. ಆಲಸ್ಯ ಮಾಡಬಾರ್ದು ಇತಿ ಭಾವೇನ. ಅದಕ್ಕೋಸ್ಕರ ಸ್ತೋತ್ರ ಮಾಡ್ತಾ ಇದ್ದಾರೆ ಬ್ರಹ್ಮದೇವರು, ನಮಗ್ ತೋರಿಸ್ತಾ ಇದ್ದಾರೆ ಟೈಮ್ ಮತ್ತೆ ಬರಲ್ಲ ಅಂತ. ಕಾಲ ಇದೆಯಲ್ಲ, ಇದು ಬಹಳ ಕಷ್ಟ. ಕಾಲ ಕಸ್ಕೊಂಡ್ಬಿಡತ್ತೆ ನಮ್ಮ ಎಲ್ಲರ ಆಯುಷ್ಯವನ್ನ. ಕಾಲ ಅಂದ್ರೆ ಪರಮಾತ್ಮ. ಈ ಕಾಲದ ಒಳಗಡೆ ಇರೋ ದೇವರು, ಕಾಲರೂಪಿ ಪರಮಾತ್ಮ ಇದಾರಲ್ಲ, ಅವನು ಕ್ಷಣ ನಮ್ಮನ್ನ ಸೆಳೆದ್ಕೊಂಡ್ಬಿಟ್ಟು ಹೋಗ್ಬಿಡ್ತಾನೆ. ನಮಗ್ ಗೊತ್ತಾಗಲ್ಲ ಹೇಗ್ ಸೆಳಿತಾನೆ. ನಮ್ಮ ಆಯುಷ್ಯ ಕಡಿಮೆ ಆಗ್ತಾ ಇರುತ್ತೆ, ಯಾವಾಗ ಏನಾಗುತ್ತೋ ಗೊತ್ತಿಲ್ಲ. ಅದರಿಂದ ಎಷ್ಟು ಸಾಧ್ಯನೋ ಅಷ್ಟು ಆಲಸ್ಯ ಇಲ್ಲದೆ ನಮ್ಮ ಸತ್ಕರ್ಮಗಳನ್ನ ನಾವು ಮಾಡ್ಬೇಕು. ಶತಂ ವರ್ಷ ಸಹಸ್ರಾಣಂ, 100,000 ವರ್ಷ, 1,00,000 ವರ್ಷಗಳಷ್ಟು ನಾನು ಬದುಕ್ತೀನಿ, ಜೀವಾಮಿ ತದನಂತರಂ ಪುಣ್ಯಂ ಸಂಚಿನೋಮಿ. ಅದಾದ್ಮೇಲೆ ನಾನು ಪುಣ್ಯ ಸಂಪಾದನೆ ಮಾಡ್ತೀನಿ. ಈ ಬೇಡವೇ ಬೇಡ. ಕಿವಿದಾನಿ ಈಗ ಯಾಕೆ ಅಂತ ಕೇಳ್ಬೇಡಿ, ಆಲಸ್ಯ ಬೇಡ ಅಂತ ಎಚ್ಚರಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲ,
ಒಬ್ಬ ಭಗವಂತನ ಆರಾಧಕ ಏನ್ ಮಾಡ್ಬೇಕು? ಇನ್ನೊಬ್ರು ವ್ಯಾಖ್ಯಾನಕಾರ ಬರೀತಾರೆ, ನಿಮ್ಗೆ ಮೋಕ್ಷ ಬೇಕು ಅಂತಿತ್ತ, ಮೊದಲು ನಿಷಿದ್ಧ ಕರ್ಮ ಬೇಡಿ ಅಂತ ಹೇಳ್ತಾರೆ. ನೀವು ಸತ್ಕರ್ಮ ಮಾಡ್ತೀರಾ ಅದು ಆಮೇಲೆ, ಮೊದಲು ನಿಷಿದ್ಧ ಯಾವ್ದೋ ಪಟ್ಟಿ ಮಾಡ್ಕೊಳ್ಳಿ, ಲಿಸ್ಟ್ ಮಾಡ್ಕೊಂಡು ಇದು ಮಾಡ್ಬಾರ್ದು, ಯಾವ್ದನ್ನ ಮಾಡ್ಬಾರ್ದು ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ, ನಿಷಿದ್ಧ ಕರ್ಮ, ಅದನ್ನೆಲ್ಲ ಬಿಡ್ತಾ ಬನ್ನಿ. ಅದು ಬಿಡ್ತಾ ಬಿಡ್ತಾ ಏನಾಗುತ್ತೆ ಅಂದ್ರೆ ವಿಹಿತ ಕರ್ಮ ಅನುಷ್ಠಾನಕ್ಕೆ ಬರ್ತೀವಿ. ಏನು ಹೇಳಿದಾರೋ ಅದನ್ನ ಅನುಷ್ಠಾನ ಮಾಡ್ಲಿಕ್ಕೆ ಶುರು ಮಾಡ್ತೀವಿ. ಇದನ್ನ ಅವಶ್ಯವಾಗಿ ಮಾಡಿ. ನಿಷಿದ್ಧ ಕರ್ಮ ಬಿಡಿ, ವಿಹಿತ ಕರ್ಮ ಅನುಷ್ಠಾನ ಮಾಡಿ. ಇದನ್ನು ಸುಧಾಪಾಠದಲ್ಲೂ ನೋಡ್ತಾ ಇದ್ವಿ, ಭಾಟ್ಟರ ಮತದಲ್ಲಿ ಅದೇ ಬಂತು. ಬಹಳ ಮುಖ್ಯ ಇದು. ಒಂದ್ ವೇಳೆ ಇದನ್ನ ಮಾಡದೇ ಇದ್ರೆ ಬಹಳ ಅನುಚಿತವಾಗಿ ನಾವು ನಮ್ಮ ಜೀವನವನ್ನ ಕಳೆದಾಗ ಆಗತ್ತೆ. ಅದಕ್ಕೆ ಇಲ್ಲಿ ಯಾರ ಸ್ತೋತ್ರ ಮಾಡ್ಲಿಕ್ಕೆ ಹೊರಟರು? ಕಾಲ ಪ್ರವರ್ತಕಂ ಅನಿಮಿಷ ನಾಮಕಂ ಭಗವಂತಂ. ದೇವರಿಗೆ ಅನಿಮಿಷ ಅಂತ ಹೆಸರಿದೆ. ಆ ಅನಿಮಿಷ ಅನ್ನೋ ಹೆಸರಿರುವ ದೇವರನ್ನ ಈಗ ಸ್ತೋತ್ರ ಮಾಡ್ತಾರೆ ಈ ಶ್ಲೋಕದಿಂದ. ಇದನ್ನ ಪ್ರತಿನಿತ್ಯ ಹೇಳ್ಕೊಳ್ಬೇಕು, ಆಗ ಎಚ್ಚರ ಇರುತ್ತೆ ನಮಗೆ. ಹಾಗೆ ಕಾಲ ರೂಪಿ ಪರಮಾತ್ಮ ನಮ್ಗೆ ಅನುಗ್ರಹ ಮಾಡ್ತಾನೆ, ಸದ್ಬುದ್ಧಿಯನ್ನ ಕೊಡ್ತಾನೆ. 17ನೇ ಶ್ಲೋಕ. ಆಚಾರ್ಯ ಶ್ರೀಪಾದ ಅನ್ನೋ ಪದಕ್ಕೆ ಈಗ ಹೇಳಿದ್ರೆ ಅದೇ ಅರ್ಥನ ಆಚಾರ್ಯ? ಏನೇನು? ಈ ಶ್ರೀಪಾದ ಅನ್ನೋ ಪದಕ್ಕೆ ಈಗ ಹೇಳಿದ್ರೆ ಅರ್ಥ ಭಗವಂತನ ಉಪಾಸನೆ ಮಾಡಬೇಕು, ನಿಷಿದ್ಧ ಕರ್ಮವನ್ನು ತೊರೆದು ವಿಹಿತ ಕರ್ಮವನ್ನೇ ಮಾಡುತ್ತಿರಬೇಕು ಅಂತ ಹೇಳಿದಿಲ್ಲ, ಇದೇನು ಅರ್ಥ ಆಚಾರ್ಯ? ಇಲ್ಲ, ತ್ರಿಪಾತ್ ಅಂದ್ರೆ ಬೇರೆ ಅರ್ಥ. ಅಂದ್ರೆ 3 ಅಂತ ಅರ್ಥ. 3 ಅಂದ್ರೆ ಶ್ವೇತದ್ವೀಪ, ಅನಂತಾಸನ, ವೈಕುಂಠ. ಸರಿ, ಅದರಲ್ಲಿ ಇರುವಂತಹ ರೂಪ, ಸ್ವರೂಪ, ಅದಕ್ಕೆ ತ್ರಿಪಾತ್. ಸರಿ. ಈಗ ಏನಂದ್ರೆ ಅದು ಕ್ರಮ ಹೇಗೆ ಅಂದ್ರೆ, ಒಂದು ಶ್ಲೋಕದ ಅರ್ಥ ಹೇಳ್ಬಿಡ್ತೀವಲ್ಲ, ಮುಂದೆ ಒಂದು ಶ್ಲೋಕ ಹೇಳ್ಕೊಡೋ ಮುಂಚೆ ಅಥವಾ ಶ್ಲೋಕ ಹೇಳ್ಕೊಟ್ಟಾದ್ಮೇಲೆ ಆ ಶ್ಲೋಕ ಯಾಕೆ ಬಂತು ಅಂತ ಹೇಳಿ ಮುಂಚೆ ಒಂದು ಕಾರಣ ಕೊಡ್ತಾರೆ. ಅದು ಪೀಠಿಕೆ ಇರುತ್ತೆ ಪ್ರತಿ ಶ್ಲೋಕಕ್ಕೆ, ಯಾಕೆ ಮುಂದೆ ಬಂತು ಅಂತ. ಆ ಭಾಗ ಹೇಳಿದ್ದೀನಿ. ಇದು 17ನೇ ಶ್ಲೋಕಕ್ಕೆ ಸಂಬಂಧಪಟ್ಟಿದೆ. 16ನೇ ಶ್ಲೋಕ ಮುಕ್ತಾಯ ಆಗೋಯ್ತು ಈಗ, ತ್ರಿಪಾತ್ ಅನ್ನೋದ್ರದ್ದು. ಈಗ 17ನೇ ಶ್ಲೋಕವನ್ನು ನೋಡೋಣ. ಲೋಕೋ ವಿಕರ್ಮ ನಿರತಃ ಕುಶಲೇ ಪ್ರಮತ್ತಃ ಕರ್ಮಣ್ಯಯಂ ತ್ವದುದಿತೆ ಭವದರ್ಚನೆ ಸ್ವೇ ಯಸ್ತಾವದಸ್ಯ ಬಲವಾನಿಹ ಜೀವಿತಾಶಾಂ ಸದ್ಯಶ್ಚಿನತ್ತಿ ಅನಿಮಿಷಾಯ ನಮೋಸ್ತು ತಸ್ಮೈ. ಜನನ ಬಗ್ಗೆ ಹೇಳ್ತಾರೆ. ಲೋಕದಲ್ಲಿ ಹೇಗಿದ್ದಾರೆ ಜನ ಅಂದ್ರೆ, ಲೋಕಃ ವಿಕರ್ಮ ನಿರತಃ. ಈ ಲೋಕದಲ್ಲಿರೋ ಜನರು ಯಾವಾಗಲೂ ವಿಕರ್ಮ, ಮಾಡಬಾರ್ದು ಕೆಲಸದಲ್ಲಿ ಆಸಕ್ತಿಯನ್ನು ಹೊಂದಿದ್ದಾರೆ. ಕುಶಲೇ ಪ್ರಮತ್ತಃ, ಆದ್ರೆ ಒಳ್ಳೆ ಕೆಲಸ ಅಂದ್ರೆ ಅದರಲ್ಲಿ ಹುಚ್ಚರ ತರ ಆಡ್ತಾರೆ ಅಂತ, ಅದ್ರಲ್ಲಿ ಆಸಕ್ತಿನೇ ಇಲ್ಲ. ಪ್ರಮತ್ತಃ, ಯಾಕೆ ಮಾಡ್ಬೇಕು, ಇದನ್ನ ಮಾಡೋದ್ರಿಂದ ಏನ್ ಲಾಭ, ಆಮೇಲೆ ಮಾಡ್ಕೊಳ್ಳೋಣ ಒಂದಿಷ್ಟು ವರ್ಷ ಆದ್ಮೇಲೆ. ಅದಕ್ಕೆ ಪ್ರಹ್ಲಾದರಾಜರು ಹೇಳ್ತಾರಲ್ಲ, ಕೌಮಾರ ಆಚರೇತ್ ಪ್ರಾಜ್ಞಃ ಧರ್ಮಾನ್ ಭಾಗವತಾನಿಹ. ಬಹಳ ಚಿಕ್ಕ ವಯಸ್ಸಿನಲ್ಲೇ ಭಾಗವತ ಧರ್ಮಗಳ ಅನುಷ್ಠಾನ ಮಾಡ್ಲಿಕ್ಕೆ ಶುರು ಮಾಡ್ಬಿಡ್ಬೇಕಂತೆ. ಯಾಕೆಂದ್ರೆ ಅದು ಪಕ್ವಾವಸ್ಥೆಗೆ ಬರೋದು ತುಂಬಾ ಲೇಟ್ ಆಗಿ, ಶುರು ಅಂತೂ ಮಾಡ್ಬಿಡ್ಬೇಕಂತೆ. ಯಾಕೆಂದ್ರೆ ಆರಂಭ ಮಾತ್ರ ಮಿಚ್ಛಾವ ವಿಷ್ಣು ಧರ್ಮೇ ನನಿಷ್ಫಲ, ಇದೆಲ್ಲ ಹಿಂದೆ ಬಂದಿದೆ. ದೇವರ ಕೆಲಸ ಅಂದ್ರೆ ಆರಂಭ ಅಂತೂ ಮಾಡ್ಬಿಡ್ಬೇಕಂತೆ. ಅಥವಾ ಆರಂಭ ಮಾಡ್ತೀನಿ ಅಂತ ಅನ್ಕೊಳ್ತಾ ಇರ್ಬೇಕಂತೆ ಯಾವಾಗ್ಲಾದ್ರು, ಶುರು ಅಂತೂ ಆಗ್ಬಿಡತ್ತೆ ಒಂದ್ ದಿವ್ಸ. ಅಷ್ಟ್ ಅನ್ಕೊಂಡು ಶುರು ಮಾಡಿದ್ರೆ ಅದಕ್ಕೆ ಫಲ ಇಲ್ಲ ಅಂತಂತೂ ಇಲ್ವಂತೆ. ಏನೊಂದ್ ಫಲ ಖಂಡಿತ ಇದೆ, ಒಳ್ಳೆ ಫಲ. ಹಾಗಾಗಿ ಶುರು ಮಾಡದೆ ಸುಮ್ಮನೆ ಕೂಡೋದಕ್ಕಿಂತ ಏನಾದ್ರೂ ಮಾಡೋದು ಒಳ್ಳೇದು. ವಿಷ್ಣುವಿನ ಕರ್ಮಗಳ ಬಗ್ಗೆ, ಸತ್ಕರ್ಮಕ್ಕೆ ಬಹಳ ಮಹತ್ವ ಇದೆ. ಈ ನಿಟ್ಟಿನಲ್ಲಿ ಕುಶಲ ಕರ್ಮ ಒಳ್ಳೆ ಫಲ ಕೊಡುತ್ತೆ, ಒಳ್ಳೆ ಕೆಲಸ ಇದು ಅಂದ್ರೆ ಅಲ್ಲಿ ಹುಚ್ಚರ ತರ ಆಡ್ತಾರಂತೆ ಪ್ರಮತ್ತಃ ಈ ಜನ. ಆದ್ರೆ ಲೋಕೋ ವಿಕರ್ಮ ನಿರತಃ, ಯಾವ್ದು ನಮಗ್ ಕೆಟ್ಟದ್ ಮಾಡತ್ತೋ ಮುಂದೆ ಅದ್ರಲ್ಲಿ ಆಸಕ್ತಿ ಅಂತೆ. ಹೀಗಿದೆ. ಯಾಕೆ ಏನ್ ಮಾಡ್ತಾ ಇದ್ರು ತಪ್ಪು ಅಂದ್ರೆ, ಭಗವಂತನ ಆಜ್ಞೆ ಇದೆ, ಶ್ರುತಿ ಸ್ಮೃತಿ ಹರೇರಾಜ್ಞೆ. ವೇದ ಭಗವಂತನ ಆಜ್ಞೆ, ಮತ್ತೆ ಸ್ಮೃತಿ ಅದು ಭಗವಂತನ ಆಜ್ಞೆ. ವೇದದ ಮುಖಾಂತರ ದೇವರು ಅನೇಕ ವಿಷಯ ತಿಳಿಸಿದ್ದಾನೆ, ಸ್ಮೃತಿಗಳ ಮುಖಾಂತರ ಅಂದ್ರೆ ಭಾಗವತ, ಅನೇಕ ಪುರಾಣಗಳು ಮತ್ತೆ ಇತಿಹಾಸ, ಇದರ ಮುಖಾಂತರ ವೇದವ್ಯಾಸ ದೇವರು
ಏನಂತ ತಿಳಿಸಿದ್ದಾರೆ? ಸ್ವೇ ಭಗವದರ್ಚನೆ, ನಿಮಗೆ ಹಿತ ಯಾವುದು ಅಂದ್ರೆ ದೇವ್ರ ಪೂಜೆ. ಆ ದೇವರ ಪೂಜೆಯನ್ನು ಬಿಟ್ಟು ಇದನ್ನೆಲ್ಲ ಮಾಡೋದು, ಇದು ಮೋಕ್ಷ ಕಾರಣ, ಅದು ಬಿಟ್ಬಿಡೋದು. ಅವಾಗ ಏನ್ ಮಾಡ್ತಾನೆ ಪರಮಾತ್ಮ? ನೀವು ನಿಮ್ಮ ಕರ್ತವ್ಯದಿಂದ ವಂಚಿತರಾದ್ರಿ, ನಾನು ಸುಮ್ನೆ ಇರ್ಲಿಕ್ಕಾಗಲ್ಲ, ನಿಮಗೆ ಬದುಕ್ಬೇಕು ಅನ್ನೋ ಆಸೆ, ಆದ್ರೆ ಬದುಕ್ಲಿಕ್ಕೆ ಜಾಸ್ತಿ ವರ್ಷ ಬಿಡಲ್ಲ, ಅನಿವಾರ್ಯವಾಗಿ ಆಯುಷ್ಯವನ್ನ ನಾನು ಕಿತ್ಕೊಂಡು ಹೋಗ್ಬೇಕು ಅಂತ ಹೇಳಿ ಭಗವಂತ ಯಾವಾಗಲೂ ಕಣ್ಣು ಮುಚ್ಕೊಡದೆ, ಕಣ್ಣು ಮಿಟುಕ್ಸೋದೇ ಇಲ್ಲ ಭಗವಂತನಿಗೆ. ಅದಕ್ಕೆ ಅನಿಮಿಷ ಅಂತ ಅವನಿಗೆ ಕರೀತಾರೆ. ಅವನು ಎಂಥ ಜ್ಞಾನವಂತ ಅಂದ್ರೆ ದೇವರು ನಮ್ಮ ಕ್ಷಣ ಕ್ಷಣ ಯಾವ್ಯಾವ ಕಾಲದ ಒಂದು ಸೆಕೆಂಡ್ ಅಲ್ಲ, ಆ ಸೆಕೆಂಡ್ ನಲ್ಲಿ ಇನ್ನೂ ವಿಭಾಗ ಇದೆ ನಮ್ಮ ಸಂಸ್ಕೃತದ ಪ್ರಕಾರ. ತುಂಬಾ ಲವ ಕಾಷ್ಠ ಅಂತೆಲ್ಲ ತುಂಬಾ ಇನ್ನೂ ಆ ಕಾಲದಲ್ಲಿ ವಿಭಾಗ ಇರ್ತಾ ಹೋಗುತ್ತೆ. ಆ ಸೂಕ್ಷ್ಮ ಆ ಕಾಲ ಗಣನೆಯನ್ನು ಮಾಡಿ ದೇವರು ಆ ಕಾಲದಲ್ಲಿ ಯಾವ ಜೀವಿ ಏನ್ ಮಾಡ್ತಾನೆ ಅಂತ ಅನಂತ ಜೀವರಾಶಿಗಳ ಬಗ್ಗೆ ಪ್ರತಿ ಕ್ಷಣ ಮಾಹಿತಿಯನ್ನು ಇಟ್ಟಿರ್ತಾನೆ. ಯಾಕಂದ್ರೆ ಅವ್ನು ಕಣ್ಣು ಮುಚ್ಚೋದೇ ಇಲ್ಲ. ಅವನು ಸಹಸ್ರಾಕ್ಷ ಸಹಸ್ರಪಾತ್ ಪುರುಷ ಸೂಕ್ತ ಹೇಳೋ ತರ ಅನಂತ ಕಣ್ಣು ಅವನಿಗೆ, ಎಲ್ಲಾ ಕಡೆ ಅವನಿಗೆ ಕಣ್ಣು, ಎಲ್ಲಾ ಕಣ್ಣಿನಿಂದ ಎಲ್ಲಾ ಕಡೆ ಪ್ರತಿಯೊಬ್ಬರ ಬಗ್ಗೆ ಅವನು ತಿಳ್ಕೊಳ್ತಾ ಇರ್ತಾನೆ. ಅಂಥ ದೇವ್ರ ಮುಂದೆ ಮೋಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಜ್ಞಾನನೇ ಅವನ ಕಣ್ಣು, ಜ್ಞಾನಾನಂದಮಯ ಒಂದು. ಅಂಥ ಕಣ್ಣು ಇರುವಂತಹ ದೇವರು ಯಾವಾಗ್ಲೂ ನೋಡ್ತಾ ಇರ್ತಾನೆ. ಆದ್ರೆ ಮನುಷ್ಯರು ಮಾಡೋದು ಕೆಟ್ಟ ಕೆಲಸ, ಜಾಸ್ತಿ ವರ್ಷ ಬದುಕ್ಬೇಕು ಅಂತ ಅನ್ಕೊಳ್ತಾರೆ. ಆದ್ರಿಂದ ಭಗವಂತ ಈ ಆಸೆ ಏನಿದೆಯಲ್ಲ, ಬದುಕ್ಬೇಕು ಅನ್ನೋ ಆಸೆ, ಅದನ್ನ ಸದ್ಯಶ್ಚಿನತ್ತಿ ಕೂಡ್ಲೆ ಕತ್ತರಿಸ್ತಾರಂತೆ ಆಸೆನ. ಯಾಕೆಂದ್ರೆ ಅವ್ರು ಮಾಡಿದ ಪಾಪಕರ್ಮ ಅದರ ಫಲ ಕೊಡ್ಲೇಬೇಕಲ್ಲ, ಅದನ್ನ ನಾನೇನ್ ಮಾಡ್ಲಿಕ್ಕಲ್ಲ ಅಂತ ಆ ಪರಮಾತ್ಮ ಅನಿಮಿಷನಾಗಿ ನೋಡ್ತಾ ಇರ್ತಾನೆ ಅಂತ ಇಷ್ಟು ಬಂತು. ಇದರ ಅಭಿಪ್ರಾಯ ಹೀಗೆ ಅಂತ ಬಿಡಿಸ್ತಾರೆ ಮುಂದೆ. ಏನಂದ್ರೆ ಭಗವಂತ ವಸ್ತುತಃ ದತ್ತಾತ್ರೇಯನಾಗಿ ಕಪಿಲಾವತಾರ ಎತ್ತಿ ವೇದವ್ಯಾಸ ರೂಪದಲ್ಲಿ ಹಯಗ್ರೀವ ರೂಪದಲ್ಲಿ ಎಷ್ಟು ರೂಪದಲ್ಲಿ ಜನರ ಉದ್ಧಾರ ಮಾಡಬೇಕು ಅಂತ ಬಂದಿದ್ದಾನೆ. ವರಾಹ ದೇವರಾಗಿ ವರಾಹ ಪುರಾಣ ಎಷ್ಟು ಪ್ರದೇಶ ಆ ಭೂದೇವಿಗೆ ವರಾಹ ದೇವರದು. ಪ್ರತಿ ವರ್ಣದವ್ರಿಗೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ, ಗೃಹಸ್ಥ ಬ್ರಹ್ಮಚಾರಿ ವಾನಪ್ರಸ್ಥ ಸನ್ಯಾಸ ಎಲ್ಲಾ ಆಶ್ರಮಗಳನ್ನ ಪಾಲನೆ ಮಾಡೋರ್ಗೆ ಯಾವ್ದು ಉಚಿತವಾದ ಕರ್ಮ ಏನ್ ಮಾಡ್ಬೇಕು ಅನ್ನೋದನ್ನ ಅಷ್ಟು ಸ್ಪಷ್ಟವಾಗಿ ವರ್ಣನೆ ಮಾಡಿದ್ರು. ಅದನ್ನ ಕೇಳ್ದೇನೆ ಬದುಕ್ಬೇಕು ಅನ್ನೋ ಆಸೆ, ಆದ್ರೆ ಸತ್ಕರ್ಮಗಳಲ್ಲಿ ಮಾತ್ರ ಮಾಡಲ್ಲ. ಅದನ್ನ ದೇವ್ರೇನ್ ಮಾಡ್ತಾನೆ, ಚಿವುಟಿ ಹಾಕ್ಬಿಡ್ತಾನೆ ಅಂತ, ಆ ಆಸೆಯನ್ನ ಚಿವುಟಿತಾನೆ. ಅಂತ ಈ ದೇವರಿಗೆ ನಮಸ್ಕಾರ ಅಂತ ಬ್ರಹ್ಮದೇವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅಂದ್ರೆ ಅಭಿಪ್ರಾಯ, ನಾವು ಮಾಡೋದ್ ನಿಜ ಆಲಸ್ಯ ಇದ್ದೇ ಇರುತ್ತೆ, ಆಲಸ್ಯ ಇರುತ್ತೆ, ಸತ್ಕರ್ಮದಲ್ಲಿ ಲೋಪ ಇರುತ್ತೆ, ಅಯ್ಯೋ ಆಮೇಲೆ ಮಾಡ್ಕೊಳ್ಳೋಣ ಅಂತ ಅವಶ್ಯವಾಗಿ ಇದ್ದೇ ಇರುತ್ತೆ. ಇದೆಲ್ಲ ಇದ್ದಾಗ ಆಗಾಗ ಎಚ್ಚರಿಸ್ಕೊಳ್ಬೇಕಲ್ಲ. ಅದಕ್ಕೋಸ್ಕರ ಈ ಶ್ಲೋಕ ಬಂದಿದೆ. ಕಾಲರೂಪಿ ಪರಮಾತ್ಮನಿಗೆ ನಮಸ್ಕಾರ, ನನ್ನ ರಕ್ಷಣೆ ಮಾಡು, ನನ್ನ ಆಯುಷ್ಯ ಅಭಿವೃದ್ಧಿ ಮಾಡು, ಇನ್ನೂ ಸತ್ಕರ್ಮಗಳನ್ನ ಮಾಡಿಸು ಅಂತ. ಅಲ್ಲ, ದೇವರಿಗೆ ಹಾಗಾದ್ರೆ ದೋಷ ಬಂತು. ಯಾಕೆ ಅಂತಂದ್ರೆ ಬದುಕ್ಬೇಕು ಅಂತ ಆಸೆ ಇರೋರ್ನ ಸಾಯಿಸ್ತೀಯಲ್ಲ, ಒಳ್ಳೆಯವನ ನೀನು ಅಂತ ದೇವರಿಗೆ ಯಾರು ಆಕ್ಷೇಪ ಮಾಡಿದ್ರೆ ಅದು ತಪ್ಪು. ಯಾಕೆಂದ್ರೆ ವಿಕರ್ಮ ನಿರತಃ, ನೀವು ಯಾವ್ದನ್ ಮಾಡಬಾರ್ದು ಅದನ್ನ ಮಾಡ್ಕೊಂಡ್ರೆ ನಿಮ್ಮ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ರಿ ನೀವು ಅಂತ ಬೈತಾರೆ. ಪತರತ್ನಾವಲಿಲಿ ವಿಜಯಧ್ವಜ ತೀರ್ಥರ ವ್ಯಾಖ್ಯಾನ, ವಿಹಿತ ಅಕರಣಾದಿನ ಆತ್ಮಹತ್ಯಾದಿ ದೋಷಾಪತ್ತೆ. ನಾವ್ ಅನ್ಕೊಳ್ತೀವಿ ಆತ್ಮಹತ್ಯೆ ಅಂದ್ರೆ ನೇಣು ಹಾಕೊಳ್ಳೋದೊಂದೇ ಆತ್ಮಹತ್ಯೆ, ವಿಷ ತಗೊಳ್ಳೋದೊಂದೇ ಆತ್ಮಹತ್ಯೆ ಅಲ್ಲ. ಅದು ಆತ್ಮಹತ್ಯೆ, ಅದು ಒಂದೇ ಸಲಿ ತಗೊಂಡ್ಬಿಟ್ಮೇಲೆ 1-2 ನಿಮಿಷದಲ್ಲಿ ಅವನು ಹೊರಟೋಗ್ಬಿಡ್ತಾನೆ ಅಷ್ಟೇ, ಅದು ಬೇಗ. ಆದ್ರೆ ಈ ಆತ್ಮಹತ್ಯೆ ಇದೆಯಲ್ಲ, ಇದು ಕ್ಷಣ ಮಾಡ್ಕೊಳ್ಳೋ ಆತ್ಮಹತ್ಯೆ. ಯಾಕಂದ್ರೆ ವಿಹಿತ ಅಕರಣ, ಏನ್ ಹೇಳಿದಾರೋ ಶಾಸ್ತ್ರದಲ್ಲಿ ಅದನ್ನ ಬಿಟ್ಟು ತನಗೆ ತಾನೇ ತೊಂದರೆ ಮಾಡ್ಕೊಳ್ತಾ ಇದ್ದಾನೆ. ಇದೇ ಆತ್ಮಹತ್ಯೆ. ಈ ಆತ್ಮಹತ್ಯೆ ಮಾಡ್ಕೊಳ್ತಾ ಇರೋದು ಯಾರು? ದೇವರಲ್ಲ, ಅವ್ನ್ ಮಾಡಿಸ್ತಾ ಇಲ್ಲ, ನೀವು ಮಾಡ್ಕೊಳ್ತಾ ಇದ್ದೀರಿ. ಆದ್ರಿಂದ ದೇವರ ಅಪರಾಧ ಇಲ್ಲ. ದೇವರಲ್ಲಿ ವೈಷಮ್ಯ ನಿರ್ಗಣ್ಯ ಅಂತ ಹೇಳ್ಬೇಡಿ. ಅವನಲ್ಲಿ ಪಕ್ಷಪಾತನೂ ಇಲ್ಲ, ಹಾಗೆ ಅವನು ದಯೆಯನ್ನ ತೋರಿಸಲ್ಲ ಅಂತಾನೂ ಹೇಳ್ಬಾರ್ದು. ಇಷ್ಟಾದ್ರೂ ದೇವರು ದಯೆ ತೋರಿಸ್ತಾನಲ್ಲ, ಅದು ದೊಡ್ಡ ವಿಷಯ ಅಂತ ಅನ್ಕೊಳ್ಬೇಕು ಅಂತ ಇದರ ವಿವರಣೆಯನ್ನ ಇಲ್ಲಿ ವಿಜಯಧ್ವಜ ತೀರ್ಥರು ಮಾಡಿದ್ದಾರೆ. ಇದಾದ್ಮೇಲೆ ಅನಿಮಿಷ ಅಂದ್ರೆ ಏನು? ಅದಕ್ಕೆ ಬರೀತಾರೆ, ನಿತ್ಯ ಜ್ಞಾನ ನೇತ್ರೇಣ ನಿತ್ಯಂ ಪಶ್ಯತೆ. ಪ್ರತಿನಿತ್ಯ ತನ್ನ ಜ್ಞಾನ ಅನ್ನೋ ಕಣ್ಣಿನಿಂದ ನಿರಂತರ ನೋಡ್ತಾ ಇದ್ದಾನೆ. ಹಿಂಗೆ ಮಿಟಕ್ಸೋದಿಲ್ಲ ಕಣ್ಣನ್ನ. ಆದ್ರಿಂದ ಅವನಿಗೆ ಅನಿಮಿಷ ಅಂತ ಕರೀತಾರೆ. ಇಂಥ ನಿನಗೆ ನಮಸ್ಕಾರ. ವಸ್ತುತಃ ಅನಿಮಿಷ ಅಂದ್ರೆ ದೇವತೆಗಳಿಗೆ ಕರೀತಾರೆ. ಯಾಕಂದ್ರೆ ಕಣ್ಣು ಮಿಟಕ್ಸೋದೇ ಇಲ್ಲ, ಕಣ್ಣು ಮುಚ್ಚೋದೇ ಇಲ್ಲ. ಯಾಕೆ ದೇವ ರೂಪ ಹಾಗೇ ನೋಡ್ತಾ ಇರ್ತಾರೆ. ಇನ್ ಮಿಟಕ್ಸಿದ್ರೆ ಎಲ್ಲಿ ನಮ್ ಸಾಧನೆ ಕಡಿಮೆ ಆಗತ್ತೋ ಅಂತ ಅವ್ರ ಭಾವನೆ ದೇವತೆಗಳಿಗೆ. ಅಂಥ ಅನಿಮಿಷರಾದವರು ದೇವತೆಗಳು ಅಂತ. ಅವ್ರಿಗೆ ಅನಿಮಿಷ ಅಂತ ಹೆಸರು ಬಂದಿದೆ ಈ ದೇವರಿಂದ. ಎಲ್ಲಾ ಹೆಸರು ದೇವ್ರದೆ,
ಆದ್ರೆ ಆ ದೇವರ ಹೆಸರನ್ನ ಎಲ್ಲರೂ ಇಟ್ಕೊಳ್ತಾ ಬರ್ತಾರೆ. ಕೊನೆಗೆ ಹೇಗಾಗ್ಬಿಡುತ್ತೆ ಅಂದ್ರೆ ದೇವರ ಹೆಸರೇ ಅಲ್ಲ, ಇದು ಇವ್ರ ಹೆಸರು ನಿಜವಾಗಿ ಅಂತ ಅನ್ಕೊಳ್ಬಿಡ್ತೀವಿ. ಹಾಗಾಗತ್ತೆ. ಇನ್ನೊಂದು ಅನಿಮಿಷ ಅನ್ನೋ ಶಬ್ದಕ್ಕೆ ಹೇಳ್ತಾರೆ, ಕಾಲ ಇಲ್ಲಿ ಅನಿಮಿಷ ತಾನೆ, ಟೈಮ್ ಅದು ಅನಿಮಿಷ. ಅಂದ್ರೆ ಇದು ಕಾಲ ನೋಡ್ತಾ ಇಲ್ಲ, ಇಲ್ಲಿ ಕಾಲದ ಒಳಗಡೆ ಇರೋ ದೇವರು ಅವನ್ ನೋಡ್ತಾ ಇದ್ದಾನೆ. ಯಾಕೆ ನೋಡೋದು ಇದು ಜಡ ಧರ್ಮ ಅಲ್ಲ, ಅದು ಚೇತನ ಧರ್ಮ. ಭಗವಂತ ಚೇತನ, ಈ ಕಾಲ ಜಡ. ಜಡ ನೋಡ್ತಾ ಇದೆ ಪ್ರತಿಕ್ಷಣ ನಮ್ಮನ್ನ. ಈಗ ಹೇಗೆ ಅಂದ್ರೆ ಸಾಕ್ಷಿ ದೇವತೆಗಳು ಅಂತ ಇರ್ತಾರೆ. ನಾವು ಮಾಡೋ ಕೆಲಸವನ್ನ ಎಲ್ಲಾ ದೇವತೆಗಳು ನೋಡ್ತಾರೆ. ಸೂರ್ಯ, ಚಂದ್ರ, ಹಗಲು, ರಾತ್ರಿ. ಸೂರ್ಯ ಚಂದ್ರ ಹೇಗ್ ನೋಡ್ತಾರೆ? ಸೂರ್ಯ ಜಡ, ಚಂದ್ರ ಜಡ. ಇನ್ನು ಹಗಲು ರಾತ್ರಿ ಅದು ಜಡ. ಮತ್ತೆ ಹೇಗ್ ನೋಡೋದು? ಅದರ ಅಭಿಮಾನಿ ದೇವತೆಗಳು ನೋಡ್ತಾರೆ ಅಂತ ಅರ್ಥ. ಹಾಗೆ ಕಾಲ ಅನಿಮಿಷ ಅದು ನೋಡ್ತಾ ಇದೆ ಅಂದ್ರೆ ಏನರ್ಥ? ಕಾಲದ ಒಳಗಡೆ ಇರೋ ದೇವ್ರು ನೋಡ್ತಾನೆ ಅಂತ ಅರ್ಥ. ಅದನ್ನ ಇಲ್ಲಿ ಹೇಳ್ತಾರೆ ಒಂದು ಶ್ಲೋಕದಲ್ಲಿ, ನಿತ್ಯ ಜ್ಞಾನ ದೃಶಾ ನಿತ್ಯಂ ಲವ ಕಾಲಮಪೀಶ್ವರ ಪಶ್ಯೇ ತಾತ್ಕಾಲಿಕಂ ಚೈವ ತಸ್ಮಾತ್ ಅನಿಮಿಷೋ ಹರಿಹಿ. ತಸ್ಮಾತ್ ಈ ಕಾರಣದಿಂದ ದೇವರಿಗೆ ಅನಿಮಿಷ ಅಂತ ಕರೀತಾರೆ. ಯಾಕೆ? ನಿತ್ಯವಾದ ಜ್ಞಾನವೆಂಬ ಕಣ್ಣಿನಿಂದ ನಿತ್ಯವಾಗಿ ನೋಡ್ತಾರೆ. ಯಾವುದನ್ನ? ಚಿಕ್ಕ ಚಿಕ್ಕ ಕಾಲ, ಸೆಕೆಂಡ್ ಒಳಗಡೆನೂ ವಿಭಾಗಗಳಿದೆ, ಆ ವಿಭಾಗನು ದೇವರು ನೋಡ್ತಾನೆ. ಅಲ್ಲಿ ಏನ್ ಕೆಲಸ ಆಯ್ತು ಅಂತಾನು ನೋಡ್ತಾನೆ. ಪಶ್ಯೇ ತಾತ್ಕಾಲಿಕಂ ಚೈವ, ಆಯಾಯ ಕಾಲದಲ್ಲಿ ಏನೇನಿದೆಯೋ ಸ್ವಲ್ಪವನ್ನೂ ಬಿಡದೆ ಭಗವಂತ ತಾನು ನೋಡ್ತಾನೆ. ಆದ್ರಿಂದ ಅವನಿಗೆ ಅನಿಮಿಷ ಅನಿಮಿಷ ಅಂತ ಕರೀತಾರೆ. ಅದರಿಂದ ದೇವತೆಗಳಿಗೆ ಬಂದಿದ್ದಲ್ಲ ಇವನ ಹಿಂದನೆ. ಅದಕ್ಕೆ ಕಾಲಸ್ಯ ಅನಿಮಿಷತ್ವಂಚ ಲವಾದೇರ್ ನಿತ್ಯ ವೀಕ್ಷಣ. ಕಾಲವನ್ನ ಅನಿಮಿಷ ಅಂತ ಯಾಕೆ ಕರೆದಿದ್ದು ಅಂದ್ರೆ, ಆ ಕಾಲದಲ್ಲಿರೋ ವಿಭಾಗವನ್ನೆಲ್ಲ ಇವನು ಒಂದು ನಿಮಿಷ ಬಿಟ್ಟಿರದ ನೋಡ್ತಾನಲ್ಲ, ಅದಕ್ಕೆ ಅವುಗಳನ್ನು ಅನಿಮಿಷ ಅನಿಮಿಷ ಕಾಲ ಅಂತ ಅಷ್ಟೇ ಕರೆಯೋದು ಹೊರತು ನಿಜವಾಗಿ ಭಗವಂತನಿಗೆ ಅನಿಮಿಷ ಅಂತ ಹೆಸರು. ಅದನ್ನೇ ಇಲ್ಲಿ ಟಿಪ್ಪಣಿಲಿನೂ ವಿವರಿಸ್ತಾ ಹೋಗ್ತಾರೆ. ನಾ 1000 ವರ್ಷ ಬದುಕ್ತೀನಿ, ಪುಣ್ಯಕರ್ಮ ಆಮೇಲೆ ಮಾಡಿದ್ರಾಯ್ತು, ಈಗ ಯಾಕೆ ಬೇಕು ಅಂತ ಪಾಪಕರ್ಮ ಮಾಡ್ತಾ ಇದ್ರೆ ಬೇಕ್ ಸಾಯ್ತಾನೆ ಅಂದ್ರೇನರ್ಥ? ಕಾಲರೂಪಿ ಪರಮಾತ್ಮ ಅವ್ನು ಎತ್ಕೊಂಡು ಹೋಗ್ತಾನೆ ಅಂತ ಅರ್ಥ. ಅದರಿಂದ ಈಗಲೇ ಬೇಗ ಪುಣ್ಯಕರ್ಮ ಮಾಡ್ಲಿಕ್ಕೆ ಶುರು ಮಾಡಿ ಅಂತ ಎಚ್ಚರಿಸ್ತಾ ಇದ್ದಾರೆ. ಯಾಕೆಂದ್ರೆ ಆಯುಷ್ಯ ಹಾನಿ ಮಾಡ್ಕೊಂಡು ಆತ್ಮಹತ್ಯೆ ಮಾಡ್ಕೊಳ್ಳೋದು ಅಂದ್ರೆ ಪಾಪಕರ್ಮ ಮಾಡೋದು ಅನ್ನೋದು ಒಂದೇ ಅರ್ಥ, ಬೇರೆ ಬೇರೆ ಅರ್ಥ ಇಲ್ಲ. ಪಾಪಕರ್ಮ ಮಾಡ್ತಾನೆ ಅಂದ್ರೆ ತನ್ನ ಆತ್ಮಹತ್ಯೆ ತಾನು ಮಾಡ್ಕೊಳ್ತಾ ಇದ್ದಾನೆ ಅಂತ ಅರ್ಥ. ಇಲ್ಲ ಪಾಪಕರ್ಮ ನಾ ಏನ್ ಮಾಡ್ತಾ ಇಲ್ಲ, ಅದ್ರ ಹೇಳಿದ್ದನ್ ಮಾಡ್ತಾ ಇಲ್ಲ ಅಷ್ಟೇ. ಶಾಸ್ತ್ರ ಹೇಳಿದ್ದನ್ ಮಾಡಲ್ಲ, ಹಾಗಂತ ಪಾಪಕರ್ಮ ಮಾಡ್ತಾ ಇಲ್ಲ ಅಂದ್ರೆ ಅಲ್ಲ. ಶಾಸ್ತ್ರ ಹೇಳಿದ್ದನ್ ಮಾಡದೇ ಇರೋದೇ ಒಂದ್ ಪಾಪ, ಹಾಗ ಅದೇ ಪಾಪಕರ್ಮ ಆಯ್ತು. ಆ ಪಾಪಕರ್ಮ ಮಾಡಿದ್ರು ತನ್ನ ಅಂದ್ರೆ ಆತ್ಮಹತ್ಯೆ ಮಾಡ್ಕೊಂಡಷ್ಟು ಪಾಪ. ಆತ್ಮಹತ್ಯೆ ಮಾಡ್ಕೊಂಡಷ್ಟು ಅನ್ನೋದಕ್ಕಿಂತ ಆತ್ಮಹತ್ಯೆನೇ ಮಾಡ್ತಾನೆ ಅಂತಾನೆ ವಿವರಣೆ ಮಾಡಿದ್ದಾರೆ. 2 ಅರ್ಥದಲ್ಲಿದೆ, ಅದು ಆತ್ಮಹತ್ಯೆ ಮಾಡ್ಕೊಂಡಂಗೆ ಲೆಕ್ಕ. ಇನ್ನು ಅನಿಮಿಷ ಅಂತ ಕಾಲವನ್ನ ಇಲ್ಲಿ ಕರೆದಿದ್ದಾರೆ. ಹೇಗ್ ಕರೀತಾರೆ? ಜಡ ಅಲ್ವಾ ಅಂತಂದ್ರೆ ಕೆಲವ್ರು ಹಾಗೆ ಅರ್ಥ ಮಾಡ್ಬಿಟ್ಟಿದ್ದಾರೆ. ಅದು ಕಾಲ ಅಂದ್ರೆ ದೇವರೇ ಕಾಲ ಅಂತ ಕೆಲವರು ಅದ್ವೈತಿಗಳು. ವಿಶಿಷ್ಟಾದ್ವೈತಿಗಳು ಏನ್ ಹೇಳ್ತಾರೆ ಅಂದ್ರೆ, ಈ ಕಾಲ ಅದು ದೇವರಿಗೆ ದೇಹದಂತೆ, ಶರೀರದಂತೆ ಅಂತ ಹೇಳ್ತಾರೆ. ಅದರಿಂದ ಅನಿಮಿಷ ಅಂತಂದ್ರೆ ಈ ಕಾಲರೂಪಿ ದೇವರಿಗೆ ಹೇಳ್ಬೇಕು, ಇಲ್ಲ ಕಾಲವನ್ನೇ ಶರೀರವಾಗಿ ಪಡೆದ ದೇವರಿಗೆ ಹೇಳ್ಬೇಕು. ಆದ್ರೆ ಅನಿಮಿಷ ಅಂದ್ರೆ ಏನೋ 1 ನಿಮಿಷನೂ ಕಣ್ಮುಚ್ಚಲ್ಲ ಅಂತ ಅರ್ಥ. ಒಂದ್ ಮುಚ್ಚೋದು ಆಮೇಲೆ ಇಲ್ದೇ ಇರೋದು ಹೀಗೆಲ್ಲ ಮಾಡಲ್ಲ ಅಂತ. ಆದ್ರೆ ಈ ರೀತಿ ಅರ್ಥ ಅಲ್ಲ. ಯಾಕೆ? ಜಡವಾದ ಶರೀರ ದೇವರಿಗೆ ಒಪ್ಪಿದ ತಪ್ಪು. ಮತ್ತೆ ಜಡನೇ ದೇವರ, ಅದು ತಪ್ಪು. ಅದನ್ನ 2 ವ್ಯಾಖ್ಯಾನ ಸರಿ ಇಲ್ಲ ಅಂತ ಇಲ್ಲಿ ಖಂಡನೆ ಮಾಡಿ ದೇವರನ್ನ ಅನಿಮಿಷ ಅಂತ ಕರಿಬೇಕು. ಕೆಲವು ಕಡೆ ಕಾಲಕ್ಕೂ ಅನಿಮಿಷ ಅಂತ ಕರೀತಾರೆ. ಯಾಕೆ? ಸೂಕ್ಷ್ಮ ಕಾಲವನ್ನು ದೇವರು ಎಚ್ಚರದಿಂದ ನೋಡ್ತಾನೆ ಅನ್ನೋ ಕಾರಣಕ್ಕಷ್ಟೇ ಬಿಟ್ಟರೆ ಆ ಜಡಕಾಲವನ್ನ ಅನಿಮಿಷ ಅಂತ ಕರೆದಿದ್ದು ದೇವರು ಅನಿಮಿಷ ಆದ್ರಿಂದ ಅಷ್ಟೇ ಬಿಟ್ಟರೆ ಇನ್ನೇನು ಅಲ್ಲ ಅಂತ ಈ ತಂತ್ರಸಾರ ಅಂತ ಗ್ರಂಥ ಇದೆ. ಆ ಗ್ರಂಥದಲ್ಲಿ ಬಂದ ಈ ಶ್ಲೋಕಗಳನ್ನ ಉದಾಹರಿಸಲು ಇದಾಗ್ಲೇ ನಾವು ನೋಡಿದೀವಿ ಈಗ ಅದರ ಅರ್ಥವನ್ನ. ಅದರಿಂದ ಭಗವಂತ ತಾತ್ಕಾಲಿಕವಾಗಿ ನೋಡೋದು ಅಂತ ಇಲ್ವೇ ಇಲ್ಲ. ತಾತ್ಕಾಲಿಕ ಅಂದ್ರೆ ಈಗ 1 ನಿಮಿಷ ನೋಡ್ತೀವಿ, ಕಣ್ಣು ಮುಚ್ಚಿಬಿಡ್ತೀವಿ, ನಮಗ್ ಗೊತ್ತಾಗಲ್ಲ. ದೇವ್ರು ಹಾಗಲ್ಲ. ಯಾವಾಗಲೂ ಕಣ್ಣು ಮಿಟಕಿಸ್ತೇನೆ, ಹಾಗೇ ಇಟ್ಕೊಂಡಿರ್ತಾನೆ. ಯಾವಾಗಲೂ ಹಾಗೇ ಒಂದೇ ತರ ಇರ್ತಾನೆ. ಅದನ್ನ ನೋಡ್ತಾ ನೋಡ್ತಾ ಭಗವಂತ ಎಲ್ಲವನ್ನು ತಿಳ್ಕೊಳ್ತಾನೆ. ಅವನಿಗೆ ನಿಮಿಷನೇ ಇಲ್ಲ, ಅವನ ಅನಿಮಿಷ ಅಂತ ಹೇಳಿ ವ್ಯಾಖ್ಯಾನ ಮಾಡಿದ್ರು. ಇದಾದ್ಮೇಲೆ ಅಯಂ ಲೋಕ ಅಂತ ಇನ್ನೊಬ್ರು ಟಿಪ್ಪಣಿಕಾರರು ಇದ್ರ ಬಗ್ಗೆ ವಿವರಣೆ ಮಾಡಿದ್ದಾರೆ. ಅದೇನು ಅನ್ನೋದನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮನ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀಕೃಷ್ಣಾರ್ಪಣ. ನಮಸ್ಕಾರ ಗುರುಗಳೇ, ಧನ್ಯವಾದಗಳು. ನಮಸ್ಕಾರ ಗುರುಗಳೇ.